ವೀಕ್ಷಕರೇ, ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪಿಸಲು ಭರದಿಂದ ಸಿದ್ಧತೆಗಳು ನಡೀತಾ ಇವೆ. ಜನವರಿ 22ರಂದು ರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದಕ್ಕೆ ದೇಶ ವಿದೇಶದ ಗಣ್ಯಮಾನ್ಯರಿಗೆ ಆಹ್ವಾನ ಪತ್ರಿಕೆಯನ್ನು ಕೊಡಲಾಗಿದೆ ಮತ್ತು ಸ್ವಲ್ಪ ಜನ ಕನ್ನಡಿಗರಿಗೂ ಸಹ ಆಹ್ವಾನ ಪತ್ರಿಕೆಯನ್ನು ಕಳಿಸಲಾಗಿದೆ. ಅದು ಯಾರ್ಯಾರಿಗೆ ಅನ್ನೋದನ್ನು ಈಗಾಗಲೇ ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ, ಹೋಗಿ ನೋಡಿ. ಇನ್ನು ಆಮಂತ್ರಣ ಪತ್ರಿಕೆ ಯಾವ ರೀತಿ ಇರುತ್ತೆ ಅಂದರೆ, ಅಯೋಧ್ಯೆಯ ರಾಮ ಮಂದಿರ ಆಮಂತ್ರಣ ಪತ್ರದಲ್ಲಿ ರಾಮ ಮಂದಿರ ನಿರ್ಮಾಣದ ಟೈಮ್ ಲೈನ್ಗಳ ಉಲ್ಲೇಖವಿದೆ. 2ನೇ ಪುಟದಲ್ಲಿ ಯಾವ್ಯಾವ ಗಣ್ಯರು ವೇದಿಕೆಯನ್ನು ಹಂಚಿಕೊಳ್ತಾರೆ ಅನ್ನುವ ಮಾಹಿತಿ ಇದೆ. ಆಮೇಲೆ ಕಾರ್ಯಕ್ರಮಗಳ ವಿವರಣೆಗಳ ಜೊತೆಗೆ ಮಂದಿರದ ಸಂಪೂರ್ಣ ನಿರ್ಮಾಣದ ಇತಿಹಾಸವನ್ನು ಉಲ್ಲೇಖಿಸಲಾಗಿದೆ. ಅಯೋಧ್ಯೆಯ ಹಬ್ಬ ಶುರುವಾಗಿದ್ದು ಜನವರಿ 16ರಿಂದ. ಜನವರಿ 16ರ ಮೊದಲ ದಿನದಂದು ಸರಿಯೂ ನದಿ ದಡದಲ್ಲಿ ಮೊದಲ ವಿಷ್ಣು ಪೂಜೆ ಮತ್ತು ಗೋದಾನ ಕಾರ್ಯಕ್ರಮವನ್ನು ನಡೆಸಲಾಯಿತು. 17 ಜನವರಿ 2024ಕ್ಕೆ 2ನೇ ದಿನದಲ್ಲಿ ಭವ್ಯ ರಾಮನ ಮೂರ್ತಿಗಳ ಮೆರವಣಿಗೆ ಆಗುತ್ತೆ. ಇದರಲ್ಲಿ ಮೂಲರಾಮ ಹಾಗೂ ಬಾಲರಾಮನ ಮೂರ್ತಿ ಇರುತ್ತೆ. ಇನ್ನು 18 ಜನವರಿ 2024 3ನೇ ದಿನ ಅಯೋಧ್ಯೆಯಲ್ಲಿ ಮಂಟಪ ಪ್ರವೇಶ ಪೂಜೆ, ವಾಸ್ತು ಪೂಜೆ, ವರ್ಣ ಪೂಜೆ, ಗಣೇಶ ಪೂಜೆ, ಇದೇ ರೀತಿ ಹಲವಾರು ಪೂಜೆಗಳು ನಡೆಯುತ್ತೆ. 19 ಜನವರಿ 2024 4ನೇ ದಿನ ರಾಮ ಮಂದಿರದಲ್ಲಿ ಮೊದಲ ಸಲ ಪವಿತ್ರವಾದ ಅಗ್ನಿ ಪೂಜೆ ನಡೆಸುವ ಮೂಲಕ ಮೊದಲ ಸಲ ದೀಪವನ್ನು ಬೆಳಗಿಸ್ತಾರೆ. ಆಮೇಲೆ ಯಜ್ಞ ಯಾಗಾದಿಗಳು ಶುರುವಾಗುತ್ತೆ ಮತ್ತು ನವಗ್ರಹ ಶಾಂತಿ ಹೋಮ ಕೂಡ ನಡೆಯುತ್ತೆ. 20 ಜನವರಿ 2024 5ನೇ ದಿನ ಭಾರತ, ನೇಪಾಳ ಸೇರಿದಂತೆ ದೇಶದ 48 ಹೆಚ್ಚು ಪವಿತ್ರ ನದಿಗಳ ನೀರನ್ನು ಅಯೋಧ್ಯೆಗೆ ತರಲಾಗುತ್ತದೆ. ಈ ನೀರನ್ನ 81 ಕಲಶಗಳಲ್ಲಿ ಇಟ್ಟು ಮೆರವಣಿಗೆ ಮಾಡಲಾಗುತ್ತೆ. ಆಮೇಲೆ ಆ 81 ಕಲಶದ ನೀರನ್ನು ರಾಮ ಮಂದಿರದ ಗರ್ಭಗುಡಿಗೆ ತಂದು ಶುಚಿಗೊಳಿಸುವ ಕಾರ್ಯಕ್ರಮ ನಡೆಯುತ್ತೆ. 21 ಜನವರಿ 2024 6ನೇ ದಿನ ರಾಮ ಮಂದಿರದಲ್ಲಿ ಹೋಮ ಹವನಗಳ ನಡುವೆ ಶ್ರೀರಾಮನ ವಿಗ್ರಹಕ್ಕೆ 125 ಕಲಶಗಳ ನೀರನ್ನು ತಂದು ವಿಗ್ರಹವನ್ನು ಶುಚಿಗೊಳಿಸುವ ಕಾರ್ಯಕ್ರಮ ನಡೆಯುತ್ತೆ. 22 ಜನವರಿ 2024 ಕೊನೆಯ ದಿನ ರಾಮ ಮಂದಿರದ ಅರ್ಚಕರಿಂದ ಪ್ರಾಣ ಪ್ರತಿಷ್ಠಾಪನೆಯಾದರೆ ದೇಶದ 5 ಗಣ್ಯ ವ್ಯಕ್ತಿಗಳಿಂದ ಮೊದಲ ಪೂಜೆ ನಡೆಯಲಿದೆ. ರಾಮ ಮಂದಿರದ ಆಮಂತ್ರಣ ಪತ್ರದಲ್ಲಿ 5 ಮಾತ್ರ ಪ್ರಾಣ ಪ್ರತಿಷ್ಠಾಪನೆಗೆ ಭಾಗಿಯಾಗುತ್ತಾರೆ ಎನ್ನುವ ಉಲ್ಲೇಖವಿದೆ. ಆಹ್ವಾನ ಬಂದಿಲ್ಲ. ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತ ಹಿಂದೆ ಬಿದ್ದಿಲ್ಲ. ನಾವು ಶ್ರೀರಾಮಚಂದ್ರನ ನಾವು ಪೂಜೆ ಮಾಡ್ತೇವೆ. ಶ್ರೀರಾಮನ ಭಕ್ತರು ಕೂಡ ನಾವು ಅದನ್ನು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ಇದನ್ನ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಿ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರಲ್ಲ. ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ. ನಾನು ನೋಡ್ತೀನಿ, ಇದಾದ್ಮೇಲೆ 22ನೇ ತಾರೀಕು ಆದ್ಮೇಲೆ ಯಾವ ಪುಸ್ತಕ ಸಿಕ್ಕಾಗ ಹೋಗಿ ನೋಡ್ಕೊಂಡ್ಬರ್ತೀನಿ ಅಯೋಧ್ಯೆ ಶ್ರೀರಾಮಚಂದ್ರ. ಆಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ದೇವಸ್ಥಾನಕ್ಕೆ ಹೋಗಿ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.